ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 79. ಮೃತ್ಯುಂಜಯ ಕೆಲ ದಿನಗಳು ಅಲ್ಲಿಯೇ ಉಳಿದು ವಾಪಸ್ಸು ಬರುವಾಗ ವರ್ಧನ್ ಬಟ್ಟೆಯ ವ್ಯಾಪಾರ ಮುಂದಿಟ್ಟುಕೊಂಡು ಒಳಗೊಳಗೆ ಸಣ್ಣ ಪ್ರಮಾಣದಲ್ಲಿ ಗಾಂಜಾ, ಅಫೀಮು, ಬಂದೂಕುಗಳ ಕಳ್ಳ ಸಾಗಾಟ ಶುರು ಮಾಡಿದ್ದು, ಲೋಕಲ್ ರೌಡಿಗಳ ಸ್ನೇಹ ಸಂಪಾದಿಸಿದ್ದು ಎಲ್ಲವೂ ತಿಳಿದುಕೊಂಡು ಬಂದಿದ್ದರು. ಕಡಿಮೆ ಸಮಯದಲ್ಲಿ ಅಷ್ಟೊಂದು ದುಡ್ಡು ಸಂಪಾದಿಸಿದ್ದು ನೋಡಿಯೇ ಅನುಮಾನ ಬರಬೇಕಿತ್ತು ರೀ. ನಮಗೆ ನಂಬಿ ಕೆಟ್ಟಿದ್ವಿ. ಸಣ್ಣ ಗಾರ್ಮೆಂಟ್ ಕಂಪನಿ ಓನರ್ಗೆ ಹೊರಗಡೆ ಸಲಾಂ ಹೊಡೆಯೋದನ್ನು ನಾನಂತೂ ಎಲ್ಲಿಯೂ ನೋಡಿಲ್ಲ ಅಂತ ಅರುಂಧತಿ ತಮ್ಮ ಬುದ್ಧಿಗೇಡಿತನಕ್ಕೆ ಬೈದುಕೊಂಡಳು. ಹರಿಣಿ ಸತ್ತ ಸುದ್ದಿ ಬಂತು. ಅಷ್ಟರಲ್ಲಾಗಲೇ ಅವಳ ಕಾರ್ಯಗಳನ್ನು ಕಾಶಿಯಲ್ಲಿ ಮುಗಿಸಿದ್ದ ವರ್ಧನನೇ ಖುದ್ದು ಬಂದ. ಆಯತಪ್ಪಿ ಅಡುಗೆ ಮನೆ ಕಟ್ಟೆಗೆ ತಲೆ ಬಡಿದುಕೊಂಡು ಬಿದ್ದಿದ್ದು ನಾನು ಬಂದು ನೋಡಿದಾಗ ಅದೆಷ್ಟು ಹೊತ್ತಾಗಿತ್ತೋ ಪ್ರಾಣ ಬಿಟ್ಟು. ಅಮೈರಾ ಒಂದೇ ಸಮನೆ ರೋಧಿಸುತ್ತಿದ್ದಳು ಅಂತ ಗಳಗಳನೆ ಅತ್ತು ಕಣ್ಣೀರು ಒರೆಸಿಕೊಂಡ. ಅವನ ದುಃಖ ನಿಜ ಅನ್ನಿಸಲಿಲ್ಲ ಅರುಂಧತಿ, ಮೃತ್ಯುಂಜಯ ಇಬ್ಬರಿಗೂ. ಮೃತ್ಯುಂಜಯ ಹೊರಗೆಳೆದುಕೊಂಡು ಹೋಗಿ ರೇಗಾಡಿದ. ನೀನೇ ಹರಿಣಿನ ಕೊಂದು ಈಗ ನಾಟಕ ಮಾಡ್ತಿದ್ದೀಯಾ? ಲೋಫರ್, ನಿನ್ನನ್ನು ಜೈಲಿಗೆ ಹಾಕಿಸದೆ ಬಿಡೋದಿಲ್ಲ ನಾನು. ನಿನ್ನ ಹಲ್ಕ ಕೆಲಸಗಳೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀಯೇನೋ? ನನಗೆ ಎಲ್ಲವನ್ನ ಪೊಲೀಸರಿಗೆ ಹೇಳಿಬಿಡ್ತೀನಿ. ನೀನು ಇಲ್ಲಿದ್ದಾಗಲೂ ಫ್ಯಾಕ್ಟರಿಯ ಮಾಲುಗಳನ್ನು ಕದ್ದು ಮಾರಾಟ ಮಾಡ್ತಿದ್ದೆ ಅನ್ನೋದು ಗೊತ್ತಾಗ್ತಿದೆ ನನಗೆ ಅಂದಾಗ ವರ್ಧನ ಒಮ್ಮೆ ವ್ಯಂಗ್ಯವಾಗಿ ನಕ್ಕು ಮೌನವಾಗಿ ಹೊರಟು ಹೋದ. ಅಂಗಳದಲ್ಲಿ ಆಟವಾಡುತ್ತಾ ಕುಳಿತಿದ್ದ ಹಿಮಾಂಶು ಆಟ ನಿಲ್ಲಿಸಿ ಮಿಕಿ ಮಿಕಿ ನೋಡಿ ಮತ್ತೆ ತನ್ನ ಆಟದಲ್ಲೇ ಮುಳುಗಿದ. ಫ್ಯಾಕ್ಟರಿಯ ಮಾಲು ಕದ್ದ ಆರೋಪ ಬಂದಿದ್ದು ಮೃತ್ಯುಂಜಯನ ಮೇಲೆ. ನಂದನವನದಲ್ಲಿಯೂ ಗಲಾಟೆಯಾಯಿತು. ಲಕ್ಷ್ಮೀ ನರಸಿಂಹಯ್ಯ ಕೂಗಾಡಿ ಬಿಟ್ಟಿದ್ದರು. ಅರುಂಧತಿಯ ಮನಸ್ಥಿತಿ ಕೆಟ್ಟು ಹೋಗಿತ್ತು. ಹರಿಣಿಯ ಸಾವು ಗೋವಿನಂತ ಅಣ್ಣನೆಂದು ತಿಳಿದುಕೊಂಡವ ವ್ಯಾಘ್ರನಾದ ಪರಿ ಗಂಡನ ಮೇಲೆ ಕಳ್ಳತನದ ಅಪವಾದ. ಜರ್ಜರಿತಳಾದಳು. ಮಡಿಲಲ್ಲಿ ಮಲಗಿದ್ದ ಮಗನ ಹಣೆ ತಟ್ಟುತ್ತಾ ಗೋಡೆಗೆ ಹೊರಗಿದ್ದಳು ಅರುಂಧತಿ. ಹುಡುಗ ನಿಧಾನವಾಗಿ ನಿದ್ರೆಗೆ ಜಾರುತ್ತಿದ್ದ. ಅರುಂಧತಿ ತನ್ನ ಹಸ್ತ ಹಿಡಿದ ಗಂಡನ ಕೈಯನ್ನು ಒದರಿದಳು ಕೋಪದಿಂದ. ನಾನು ನಿನಗೇನು ಹೇಳಬೇಕು ಅಂತ ಸಮಾಧಾನದಿಂದ ನುಡಿದ ಮೃತ್ಯುಂಜಯ. ಅವರೇನು ಹೇಳ್ತಾರೆ ಅಂತ ಕೇಳಿಸಿಕೊಳ್ಳಲಾರದಷ್ಟು ರೋಷವೇರಿತ್ತು. ಕೈ ಹಿಡಿದ ಗಂಡ ಕಳ್ಳನೆನಿಸಿಕೊಂಡಾಗ ಆಗುವ ನೋವು ಇದೆಯಲ್ಲ, ನನ್ನ ನಂಬಿಕೆಗೆ ಪೆಟ್ಟು ಬಿದ್ದಿತ್ತು ಎಂದು ಅವರಿಗೆ ಅವಮಾನ ಮಾಡಿದೆ. ಆವತ್ತು ನನಗೆ ತಾಳ್ಮೆ ಇದ್ದಿದ್ದರೆ ಇವತ್ತು ಕುಳಿತು ಅಳುವ ಪರಿಸ್ಥಿತಿ ಬರುತ್ತಲೇ ಇರಲಿಲ್ಲ ರಾಧಾ ಅಂದ್ಲು. ರಾಧಾ ಮೌನವಾಗಿ ಕುಳಿತು ಆಲಿಸುತ್ತಿದ್ದಳು. ಅರುಂಧತಿಯ ಎಗ್ಗಿಲ್ಲದ ನುಡಿಗಳಿಗೆ ಮೃತ್ಯುಂಜಯನ ಸಹನೆಯೂ ಮೀರಿತ್ತು. ಮಾತಿಗೆ ಮಾತು ಬೆಳೆದು ಜಗಳವಾಯಿತು. ಮೃತ್ಯುಂಜಯ ಮಡದಿ ನಿದ್ದೆಯಲ್ಲಿದ್ದಾಗ ಹಿಮಾಂಶುವನ್ನೆತ್ತಿಕೊಂಡು ಹೋದ. ಮರುದಿನ ಬಂದಿದ್ದು ಅವರ ಸಾವಿನ ಸುದ್ದಿ. ಅರುಂಧತಿಗೆ ರೋಧಿಸುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಕೆಲ ದಿನಗಳು ಕಳೆದ ಮೇಲೆ ವರ್ಧನ ಮದುವೆಗೆ ಆಮಂತ್ರಿಸುವ ನೆಪವೊಂದಿಗೆ ಬಂದ. ಅಮೈರಾಗೆ ತಾಯಿ ಪ್ರೀತಿ ಬೇಕು, ಅದಕ್ಕೆ ನಾನು ಇನ್ನೊಂದು ಮದುವೆಯಾಗ್ತಿದ್ದೀನಿ. ನನ್ನ ತಂಗಿಯ ಸ್ಥಾನದಲ್ಲಿರುವ ನೀನು ಬಂದು ಶುಭ ಹಾರೈಸಬೇಕು ಅಂದ. ಅರುಂಧತಿ ನಿರ್ಲಿಪ್ತ. ಯಾರು ಹುಡುಗಿ? ಆ ಬಾಬ್ ಕಟ್ಟಿನವಳ ಹೆಸರೇನು ಅಂದ್ಲು. ವರ್ಧನ ಅಚ್ಚರಿಗೊಂಡ. ರೀಮಾ. ಅವಳು ನಿನಗೆ ಹೇಗೆ ಗೊತ್ತು? ಅಮೈರಾಗೆ ತಾಯಿ ಅವಶ್ಯಕತೆ ಇದೆ ಎನ್ನುವುದು ನಿನ್ನ ಸಬೂಬು ಅಷ್ಟೇ. ಆ ಹುಡುಗಿಯ ಶ್ರೀಮಂತಿಕೆಗೆ ಮರಳು ಬಿದ್ದು ಹಾಕ್ತಿರೋದು. ಹರಿಣಿಯನ್ನು ಕೊಂದಿದ್ದು ಅದಕ್ಕೆ ತಾನೆ ಅಂದ್ಲು. ವರ್ಧನ ವಿಚಲಿತನಾಗಲಿಲ್ಲ, ಹೆದರಲೂ ಇಲ್ಲ. ನೇರವಾಗಿ ಆರೋಪ ಹೊರಿಸಿದ ಅರುಂಧತಿ ಕೂಡ. ಬದುಕಿನಲ್ಲಿ ಮುಖ್ಯವಾದುದನ್ನೆಲ್ಲ ಕಳೆದುಕೊಂಡ ಮೇಲೆ ಭಯಪಡುವುದಾದರೂ ಏಕೆ? ಅವಳಿಗಾದರೂ ಕಳೆದುಕೊಳ್ಳಲು ಇನ್ನೇನಿತ್ತು? ನಿಜ, ಹರಿಣಿ ನನ್ನ ಕನಸುಗಳಿಗೆ ಅಡ್ಡವಾಗಿದ್ದು. ನಿನ್ನ ಗಂಡ ಕೂಡ. ಅಡ್ಡ ಬಂದದ್ದನ್ನು ಸರಿಸಿಯೇ ಮುಂದೆ ನಡೆಯುವವನು ನಾನು ಅಂದಾಗ ಅರುಂಧತಿಯ ಕಂಗಳು ನೀರಾದವು. ಹರಿಣಿ ಅಷ್ಟೇ ಅಲ್ಲ, ನಿನ್ನ ಗಂಡ ಮಗುವನ್ನು ಕೊಲ್ಲಿಸಿದ್ದು ಸಹ ನಾನೇ. ರೈಲು ದುರಂತದಲ್ಲಿ ನಿನ್ನ ಗಂಡ ಸತ್ತಿದ್ದಲ್ಲ. ಇನ್ನು ಹಿಮಾಂಶು ಪಾಪದ ಹುಡುಗ, ಅವನೇನು ಮಾಡಿರಲಿಲ್ಲ. ಆದರೆ ಅಪ್ಪ ಸತ್ತ ಮೇಲೆ ಇನ್ನೂ 4 ವರ್ಷಕ್ಕೆ ಕಾಲಿಡುತ್ತಿರುವಾಗ ಮಗು ಹೇಗೆ ಬದುಕಿತು? ಅದು ಇಂಥ ಕೆಟ್ಟ ಜಗತ್ತಿನಲ್ಲಿ. ಅವನು ತೊಂದರೆ ಪಡುವುದು ಬೇಡವೆಂದು ಅವನನ್ನು ಅಂತ ನಿಲ್ಲಿಸಿ ಮತ್ತೆ ಮುಂದುವರೆಸಿದ.
ಹೆಣ ತಗೊಂಡು ಹೋಗಿ ರೈಲು ಟ್ರ್ಯಾಕಿನ ಮೇಲೆ ಎಸೆದು ಬರುವಂತೆ ಹೇಳಿದ್ದು ನಾನೇ. ಕಾಕತಾಳೀಯ ಅಂದರೆ ರೈಲು ಬೇರೆ ಅಲ್ಲೇ ಬಂದು ಮಗುಚಬೇಕಾ? ಒಳ್ಳೆಯದೇ ಆಯಿತು. ಆ ತಾಯಿ ಕಾಳಿ ನನ್ನ ಬೆನ್ನ ಹಿಂದೆ ಇದ್ದಾಳೆ, ಸದಾ ನನ್ನ ರಕ್ಷಣೆಗೆ. ನನಗೆ ರಾಖಿ ಕಟ್ಟಿರೋ ಕಾರಣಕ್ಕೆ ನಿನಗೆ ಏನು ಮಾಡುವುದಿಲ್ಲ. ಸುಖ ಸುಮ್ಮನೆ ನನ್ನ ತಂಟೆಗೆ ಬಂದರೆ ಉಳಿಯುವುದೂ ಇಲ್ಲ ಅಂದ. ಏನನ್ನೋ ಜ್ಞಾಪಿಸಿಕೊಂಡ. ನಿನಗೆ ಈ ವರ್ಷದ ರಾಖಿಯ ಉಡುಗೊರೆಯಾಗಿ ಏನೋ ತಂದಿದ್ದೇನೆ ಅಂತ ಬಲಗೈಯಲ್ಲಿ ಬಣ್ಣ ಕಳೆದುಕೊಂಡು ಮಸುಕಾದ ಒಣಗಿನ ದಾರ ನೋಡಿಕೊಳ್ಳುತ್ತಾ ಹೇಳಿ ಹೊರಗೆ ಇಟ್ಟು ಬಂದಿದ್ದ ಚೀಲ ಒಳಗೆ ತಂದು ಬಿಚ್ಚಿದ. ಬಾ ಇಲ್ಲಿ ನೋಡು ಏನು ತಂದಿದ್ದೀನಿ ಅಂತ ಅಂದ. ಅರುಂಧತಿಗೆ ಇಷ್ಟವಿರಲಿಲ್ಲ. ಕಾಟಾಚಾರಕ್ಕೆ ಬಗ್ಗಿ ನೋಡಿದಳು. ಐಸ್ ಬಾಕ್ಸಿನಲ್ಲಿ ಇದ್ದದ್ದು ಕತ್ತರಿಸಿದ ಅವಳ ಗಂಡನ ಬಲಗೈ, ಮಗುವಿನ ಕಾಲುಗಳು. ಅರುಂಧತಿಗೆ ಗುರುತು ಹತ್ತಿತ್ತು. ಕುಸಿದಳು. ರಕ್ತ ಧಾರಾಕಾರವಾಗಿ ಹರಿಯುತ್ತಿತ್ತು. ಮನಸ್ಸು ಛಿದ್ರವಾಗಿ ಹೋಗಿತ್ತು. ಹಿಂದೆ ಹಿಂದೆ ಸರಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಮತ್ತೆ ಎಚ್ಚರವಾದಾಗ ಅವನಿರಲಿಲ್ಲ. ಇದೊಂದು ಸತ್ಯವನ್ನು ನಾನು ನುಂಗಿಕೊಂಡು ಇಷ್ಟು ವರ್ಷ ಬದುಕಿದೆ. ಗೋವರ್ಧನ ಆದ. ದಿ ಕುರಾನಸ್ ಎನ್ನುವ ಕಂಪನಿ ಸಮೂಹಗಳ ಬೃಹತ್ ಒಡೆಯನಾದ. ಕೋಲ್ಕತ್ತಾಗೆ ಅನಭಿಷಿಕ್ತ ದೊರೆಯಾದ ಅಂತ ರಾಧಾ ತನ್ನಲ್ಲೇ ಹೇಳಿಕೊಂಡಳು. ನೋಡು ರಾಧಾ, ಅದಕ್ಕೆ ನಾನು ಹೇಳೋದು, ನೀನು ರಮಣನ ಬಗ್ಗೆ ಯಾವ ನಿರ್ಧಾರವನ್ನು ದುಡುಕಿ ತೆಗೆದುಕೊಳ್ಳಬೇಡ. ನಿನ್ನ ತಾತ ನನ್ನ ಕಂಡ್ರೆ ಹುರಿದು ಬೀಳ್ತಾರೆ. ಕ್ರಿಮಿನಲ್ ಜೊತೆ ಜೀವನ ಮಾಡೋಕೆ ಕಲಿಸ್ತೀಯಾ ಅಂತ. ಯಾರು ಏನೇ ಹೇಳಲಿ ನೀನು ಮಾತ್ರ ನನ್ನ ಹಾಗೆ ಆಗಕೂಡದು. ನೀನು ಮತ್ತೊಬ್ಬಳು ಅರುಂಧತಿಯಾಗಕೂಡದು. ಸಂಗಾತಿ ಇಲ್ಲದೆ ಬದುಕುವುದು ಕಷ್ಟ ಕಣೆ. ನಿನ್ನ ಮಾವ ಕಳ್ಳತನ ಮಾಡಿರಲೇ ಇಲ್ಲ. ಅವತ್ತವರಿಗೆ ಮಾತನಾಡಲು ಅವಕಾಶ ಕೊಡದೆ ಎಲ್ಲವನ್ನ ಹಾಳು ಮಾಡಿಕೊಂಡು ಬಿಟ್ಟೆ ಅಂತ ಕಣ್ಣೀರು ಒರೆಸಿಕೊಂಡರು. ಅತ್ತೆ, ಆಗಿದ್ದು ಹಾಗೆ ಹೋಯಿತು. ಈಗ ಮುಂದಿನದನ್ನು ಯೋಚಿಸೋಣ ಅಂದ್ಲು. ನನಗೆ ಪೊಲೀಸರ ಬಳಿ ಹೋಗಿ ಸತ್ಯ ಹೇಳೋಕೆ ಧೈರ್ಯ ಬರಲಿಲ್ಲ. ಕೊಲೆ ಮಾಡುವುದಕ್ಕೆ ಹಿಂದೆ ಮುಂದೆಯೂ ಯೋಚಿಸದ ಮನುಷ್ಯ ಆತ. ಮನೆಯವರಿಗೆಲ್ಲ ತೊಂದರೆ ಮಾಡಿದರೆ ಎನ್ನುವ ಭಯ ಹುಟ್ಟಿತು. ಹಾಗೇನಾದರೂ ಆಗಿದ್ರೆ ನಾನು ತವರನ್ನು ಕಳೆದುಕೊಂಡು ಯಾರಿಗಾಗಿ ಬದುಕಬೇಕಿತ್ತು? ಆ ಹೊತ್ತಿಗೆ ಹುಟ್ಟಿದವಳು ನೀನು. ನಿನ್ನನ್ನು ಯಾವುದಕ್ಕೂ ಹೆದರದ ಹುಡುಗಿಯನ್ನಾಗಿ ಮಾಡಬೇಕೆಂಬ ಛಲ ಹುಟ್ಟಿತು. ನೀನು ಹಾಗೆಯೇ ಆದೆ ಕೂಡ. ಗಟ್ಟಿಗಿತ್ತಿ ಅಂದ್ಲು. ರಾಧಾಳ ಮೌನ ಕಂಡು ಮತ್ತೆ ಅಲ್ಲಿಗೆ ಹೋಗ್ತೀಯಾ ಅಂದ್ಲು. ಹೌದು, ನೀವೇ ತಾನೇ ಹೇಳಿದ್ದು ಯಾವುದಕ್ಕೂ ಹೆದರಬಾರದು ಅಂತ ಅಂದ್ಲು ರಾಧಾ. ಬೇಡ್ವೇ? ಹೆದರಿಕೆ ನಿನಗಲ್ಲ, ನನಗಿದೆ. ನಿನಗೇನಾದರೂ ಆದರೆ ಅನ್ನೋ ಅಂಜಿಕೆ. ಹುಚ್ಚು ಧೈರ್ಯ ಮಾಡಬೇಡ್ವೇ? ಈಗಲೇ ಸಾವನ್ನ ಎದುರಿಸಿ ಬಂದು ಮತ್ತೆ ಹೋಗಿ ಯಮನ ಕಾಲಿಗೆ ಬೀಳ್ತೀನಿ ಅಂತೀಯಲ್ಲ ಅಂದಾಗ ರಾಧಾ ಮಾತನಾಡಲಿಲ್ಲ. ಏನನ್ನು ಯೋಚಿಸುತ್ತಿದ್ದಳು. ನಾನಿದ್ದ ಪರಿಸ್ಥಿತಿಯಲ್ಲೇ ಈಗ ನೀನು ಸಹ ಇರೋದು. ರಮಣ್ ಖಂಡಿತ ಬದಲಾಗ್ತಾನೆ ಎನ್ನುವುದು ನಿನ್ನ ಸುಪ್ತ ಮನಸ್ಸಿಗೂ ಗೊತ್ತು ತಾನೇ? ಅನುಭವಸ್ಥಳಾಗಿ ಪದೇ ಪದೇ ಹೇಳ್ತಿದ್ದೀನಿ. ರಮಣ್ ಯಾವುದೇ ಕಾರಣಕ್ಕೂ ಕೈ ತಪ್ಪಿ ಹೋಗದಂತೆ ನೋಡ್ಕೋ ಅಂದ್ಲು. ಐ ಪ್ರಾಮಿಸ್ ಅಂದಾಗ ಪ್ರೀತಿಯಿಂದ ಅವಳ ಕೆನ್ನೆ ಸವರಿದರು. ಅತ್ತೆ, ಗೋವರ್ಧನ ನಿಮಗೇನಾದರೂ ವೀಣೆ ಕೊಟ್ಟಿದ್ನಾ? ನಂದನವನದಲ್ಲಿ ಇರುವ ನಮ್ಮ ವೀಣೆಯ ಥರದ್ದೇ ಥೇಟ್ ಒಂದು ಬಂಗಲೆಯ ಸ್ಟೋರಿನಲ್ಲಿದೆ ಅಂದಾಗ ಹರಿಣಿ ಸಹ ವೀಣೆ ನುಡಿಸೋಳು. ಅವಳ ಜೊತೆಗೆ ಇದ್ದು ನಾನು ತಂತಿ ಮೀಟುವುದನ್ನು ಕಲಿತೆ. ನನ್ನ ಮದುವೆಯಾದ ವರ್ಷ ರಾಖಿಗೆ ವರ್ಧನ ಕೊಡಿಸಿದ್ದ ಅಂದ್ಲು. ಆ ಕತ್ತಲೆಯ ಕೋಣೆಗೆ ರಾಧಾ ಹೋಗದಿದ್ದರೆ ಈ ಫೋಟೋ ಸಿಗುತ್ತಿರಲಿಲ್ಲ. ಗೋವರ್ಧನನ ಗತಕ್ಕೆ ಬೆಳಕು ಬಿದ್ದು ಅನಾವರಣವಾಗುತ್ತಿರಲಿಲ್ಲ. ಅರುಂಧತಿ ಕುಳಿತಲ್ಲಿಂದ ಎದ್ದಳು. ಹಿಮಾಂಶುವಿನ ಸ್ಮರಣಾ ಶಕ್ತಿ ಅಪರೂಪದ್ದು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೂ ಎಲ್ಲವನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದ. ಮಾತು ಮಾತಿಗೂ ಮಾಮ ಅಂತ ವರ್ಧನನನ್ನು ಜ್ಞಾಪಿಸಿಕೊಳ್ಳುತ್ತಿದ್ದ. ಆದರೆ ಅವನು ಮಾಡಿದ್ದೇನು ಅಂತ ಮಗನನ್ನು ನೆನೆದು ನೊಂದಿತು ತಾಯಿ ಹೃದಯ. ರಾಧಾಗೆ ಒಬ್ಬಂಟಿಯಾಗಿ ಕುಳಿತು ಗಟ್ಟಿಯಾಗಿ ಒಮ್ಮೆ ಹತ್ತು ಬಿಡಬೇಕೆನಿಸಿತು. ಹಿಡಿದಿಟ್ಟುಕೊಂಡಳು. ಹೋಗಲಿ, ಆ ಕಟುಕ ಮಗಳನ್ನಾದರೂ ಚೆನ್ನಾಗಿ ನೋಡಿಕೊಳ್ತಾನಾ ಅಂದ್ಲು. ಓ, ಅವಳು ಕಾಲಿನಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಮಾಡ್ತಾನೆ. ತಂದೆಯದೇ ಬುದ್ಧಿ ಆ ಹುಡುಗಿಗೆ ಅಂದ್ಲು ರಾಧಾ. ಅವನ ಎರಡನೇ ಹೆಂಡತಿ ಅಂದಾಗ
ಆ ಕುಟುಂಬದಲ್ಲಿ ಮನುಷ್ಯ ಜಾತಿಗೆ ಸೇರೋದು ಆಕೆ ಮಾತ್ರ. ಮಗಳ ಮೇಲೂ ಬಹಳವೇ ಪ್ರೀತಿ ಅಂದಾಗ ಅರುಂಧತಿ ನಿಟ್ಟುಸಿರಿಟ್ಟಳು. ಇದಷ್ಟು ವಿಷಯವನ್ನು ಸಂಕ್ಷಿಪ್ತವಾಗಿ ಸುಬೋಧ ಧರಣಿಗೆ ತಿಳಿಸಿದಾಗ ಅವರಿಬ್ಬರು ರಾಧಾಗೆ ಬಂಗಲೆಯಿಂದ ಹೊರಗೆ ಬಂದು ಬಿಡುವಂತೆ ಸೂಚಿಸಿದರು. ಇನ್ನು ನೀನಲ್ಲಿ ಇದ್ದು ಮಾಡುವುದೇನಿಲ್ಲ. ಅವನ ರಾಜಕೀಯ ಭವಿಷ್ಯ ಹೊರಗೆ ಇದ್ದು ಹಾಳು ಮಾಡಬಹುದು. ನಿನಗೂ ಅರುಂಧತಿಯವರಿಗೂ ಸಂಬಂಧವಿದೆ ಅಂತ ಗೊತ್ತಾದರೆ ಅನಾಹುತವಾಗುತ್ತೆ. ಒಂದ್ಸಲ ಸರಿಯಾಗಿ ಯೋಚಿಸು. ಆತ ಆವತ್ತು ನಿನ್ನ ಅತ್ತೆಗೆ ಏನೂ ಮಾಡಲಿಲ್ಲ, ಮುಂದೆಯೂ ಮಾಡುವುದಿಲ್ಲ. ಆದರೆ ಹೋಗುವುದು ಮಾತ್ರ ನಿನ್ನದಲೇ. ನಾನು ಒಂದು ಒಳ್ಳೆಯ ಆಫೀಸರ್ನ ಕಳೆದುಕೊಳ್ಳುವುದಕ್ಕೆ ತಯಾರಿಲ್ಲ ಅಂದರು. ಅವಳು ಒಪ್ಪಲಿಲ್ಲ. ರಾಧಾ ದೋಣಿ ಕಾಗದದ್ದು ಅಂತ ಗೊತ್ತಾದ ಮೇಲೆಯೂ ಕಡಲನ್ನು ದಾಟುತ್ತೇವೆ ಎಂದುಕೊಳ್ಳೋದು ಹುಚ್ಚುತನವಾದೀತು ಅಂತ ಸುಬೋಧ್ ರೇಗಿ ನುಡಿದ. ಅರುಂಧತಿಯವರೇ, ನೀವು ಊರಿಗೆ ಹೊರಟು ಬಿಡಿ, ಯಾವುದೇ ರಿಸ್ಕ್ ಬೇಡ ಅಂದಾಗ ಅತ್ತೆ ಇಲ್ಲೇ ಇರ್ತಾರೆ ಅಂದ್ಲು. ವಾಟ್, ನಿನ್ನ ಜೊತೆ? ಅವರನ್ನು ಯಾಕೆ ಅಪಾಯದ ಸುಳಿಗೆ ಸೆಳೆದುಕೊಳ್ತೀಯಾ ಅಂದ. ಅಪಾಯ ಅತ್ತೆ ಊರಿಗೆ ಹೊರಟರೇನೇ ಇರುವುದು. ಒಂದು ವೇಳೆ ಅತ್ತೆಯನ್ನು ಗೋವರ್ಧನ ಆಸ್ಪತ್ರೆಯಲ್ಲಿ ಅಥವಾ ಅವತ್ತು ಬಂಗಲೆಯಲ್ಲಿ ನೋಡಿ ಇವರ ಹಿಂದೆ ಯಾರನ್ನಾದರೂ ಬೇಹುಗಾರಿಕೆಗೆ ಹಾಕಿದರೆ ಏನು ಮಾಡೋದು? ಅಪಾಯ ಇಲ್ಲಿಂದ ಸೀದಾ ಇಡೀ ನನ್ನ ಕುಟುಂಬದವರೆಗೂ ಎಳೆದೊಯ್ದ ಹಾಗಾಗಲ್ವಾ ಅಂದಾಗ ಅವಳ ಮಾತನ್ನು ಅಲ್ಲಗೆಳೆಯಲಾಗಲಿಲ್ಲ. ಅರುಂಧತಿಯು ಸಮ್ಮತಿಸಿದಳು. ನಂಬಿಕೆ ದ್ರೋಹ ಮಾಡಿದವನು ಮತ್ತೆ ನನಗೆ ಮುಖ ಕೊಟ್ಟು ನಿಲ್ಲುತ್ತಾನೆ ಎನ್ನುವ ವಿಶ್ವಾಸ ಸಹ ನನಗಿಲ್ಲ. ಬೆನ್ನಿಗೆ ಚೂರಿ ಹಾಕುವವರು ಮುಖ ತಪ್ಪಿಸಿ ಬೆನ್ನ ಹಿಂದೆ ಇರುವುದೇ ಆ ಕಾರಣಕ್ಕೆ. ಗೋವರ್ಧನ ಎಲೆಕ್ಷನ್ ನಿಲ್ಲುತ್ತಾನೆಂಬ ಊಹಾಪೋಹಗಳೊಂದಿಗೆ ಚೇತರಿಕೆ ಕಂಡಿದ್ದ ಷೇರ್ ಬೆಲೆಗಳು ಚಟರ್ಜಿ ಹತ್ಯೆಗೆ ಸಂಚು ರೂಪಿಸಿದ್ದನೆಂಬ ಗಾಳಿ ಸುದ್ದಿಯೊಂದಿಗೆ ಮತ್ತೆ ತರಗೆಲೆಗಳಂತೆ ನೆಲಕಚ್ಚತೊಡಗಿದವು. ಕುರಾನ ಮುಕುಟಪ್ರಾಯವಾಗಿದ್ದ ಗಾರ್ಮೆಂಟ್ ಕಂಪನಿ ಮುಳುಗುವ ಸ್ಥಿತಿಗೆ ಬಂತು. ಗೋವರ್ಧನನ ಸಲಹೆಗಾರರು, ಸರ್, ನಿಮ್ಮ ಮಾಲೀಕತ್ವವನ್ನು ನಿಮ್ಮಲ್ಲೇ ಒಬ್ಬರಿಗೆ ವಹಿಸಿಕೊಡಿ. ನಿಮ್ಮ ಹೆಸರಿದ್ದಷ್ಟು ದಿನ ಬಹುಶಃ ಹೀಗೆ ನಡೆಯಬಹುದು. ಶೇರ್ ಮಾರ್ಕೆಟ್ ಯಾವತ್ತಿಗೂ ಅಂತೆ ಕಂತೆಗಳ ಗಾಳಿಯಲ್ಲಿ ಏರಿಳಿತ ಕಾಣುವಂಥ ಜಾಗ ಅಂತ ಉಪಾಯ ಹೇಳಿಕೊಟ್ಟರು. ಇನ್ನೊಬ್ಬ ನುಡಿದ, ನಿಮ್ಮ ಅಳಿಯನಾಗುವವನಿಗೆ ಕೊಡಿ. ನಿಮ್ಮಲ್ಲೇ ಒಬ್ಬನೂ ಹೌದು, ನಿಮ್ಮ ಕುಟುಂಬದ ಹೊರಗಿನ ಮನುಷ್ಯನೂ ಹೌದು. ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಅಂದಾಗ ಗೋವರ್ಧನನಿಗೆ ಈ ಸಲಹೆ ಹಿಡಿಸಿತು. ಸದ್ಯಕ್ಕೆ ಅವನ ಗುರಿ ಇದ್ದಿದ್ದೆಲ್ಲ ಗೃಹ ಖಾತೆಯ ಗದ್ದುಗೆಯ ಮೇಲೆ. ಆದರೆ ರಮಣ್ ಒಪ್ಪಲಿಲ್ಲ. ಮತ್ತಷ್ಟು ಋಣದೊಳಗೆ ಸಿಲುಕಿಸಿ ಮಗಳನ್ನು ತಲೆಗೆ ಕಟ್ಟುತ್ತಾನೆ ಎನ್ನುವ ಯೋಚನೆ ಅವನ ತಲೆಯಲ್ಲಿತ್ತು. ತನಗೆ ಕಂಪನಿಯ ಆಡಳಿತದ ಬಗ್ಗೆ ಮಾಹಿತಿಯೂ ಇಲ್ಲವೆಂದ. ಆದರೆ ಗೋವರ್ಧನ ಹಿಡಿದ ಪಟ್ಟು ಬಿಡಲಿಲ್ಲ. ನೀನು ಏನು ಮಾಡೋದು ಬೇಡ, ಎಲ್ಲ ಬೇರೆಯವರು ನೋಡಿಕೊಳ್ತಾರೆ. ಸ್ಥಾನ ಅಲಂಕರಿಸು ಸಾಕು ನೀನು ಅಂದ. ಅವನ ಹೆಸರಲ್ಲಿದ್ದ 51%, ರೀಮಾ ಹೆಸರಲ್ಲಿದ್ದ 25% ಷೇರುಗಳು ರಮಣನ ಹೆಸರಿಗೆ ಬಂದವು. ತಾನು ಷೇರುಗಳನ್ನು ಮತ್ತೆ ವಾಪಸ್ ಕೊಡುವಾಗ ಏನನ್ನು ಪ್ರಶ್ನಿಸದೆ ಸ್ವೀಕರಿಸಬೇಕು ಎನ್ನುವ ಕರಾರು ಹಾಕಿ ಒಪ್ಪಿಸಿದ ರಮಣ. ರಾಧಾ ಸಂಪೂರ್ಣ ಗುಣಮುಖಳಾಗಿ ವಾಸ ಮತ್ತೆ ಬಂಗಲೆಗೆ ಸ್ಥಳಾಂತರವಾಯಿತು. ಅರುಂಧತಿ ಸ್ವಲ್ಪ ಒಳ್ಳೆಯ ಮನೆಗೆ ಸುಬೋಧನನ್ನು ಜೊತೆಯಲ್ಲಿಯೇ ಕರೆದೊಯ್ದು ಉಳಿಯುವ ಇಚ್ಛೆ ಹೇಳಿಕೊಂಡಾಗ ಅವ ಮುಜುಗರ ವ್ಯಕ್ತಪಡಿಸಿದ. ನೀನು ಸುಹಾಸನ ಹಾಗೆಯೇ ನನಗೆ ಸಂಕೋಚ ಮಾಡಿಕೊಳ್ಬೇಡ ಎಂದು ಅಕ್ಕರೆ ತೋರಿದರು. ರೀಮಾ ರಾಧಾ ಬಂದ ಮೇಲಿಂದ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಅವಳಿಗೆ ಮತ್ತೊಮ್ಮೆ ಕಬೀರನಿಗೆ ಅವಳನ್ನು ಕೇಳುವ ತವಕ. ಮನಸ್ಸು ಬದಲಾಯಿಸಿ ಹೊಸ ಬಾಳು ಶುರು ಮಾಡುವ ವಿಚಾರವನ್ನಿಟ್ಟುಕೊಂಡಿದ್ದಾಳೇನೋ ಎನ್ನುವ ಸಣ್ಣ ಆಸೆ. ರಾಧಾಳ ಕೊರಳಲ್ಲಿದ್ದ ರಾಧಾಕೃಷ್ಣ ಪೆಂಡೆಂಟ್ ಇದ್ದ ಸರದ ಬದಲಾಗಿ ಬೇರೆಯದು ಬಂದು ಕುಳಿತಿದ್ದನ್ನು ಕಬೀರ ಗುರುತಿಸಿದ. ಅದರ ತುದಿ ಮಾತ್ರ ಕಾಣಲಿಲ್ಲ ಅವನಿಗೆ. ಅದು ತಾಳಿಯಾದರೂ ತನಗೇನು, ಮದುವೆಯಾದವಳು ಎಂದು ಗೊತ್ತಿದೆಯಲ್ಲ ಅಂದುಕೊಂಡವನಿಗೆ ಇಷ್ಟು ದಿನ ಇಲ್ಲದ್ದು ಈಗ ಹೇಗೆ ಬಂತು ಎನ್ನುವ ಆಲೋಚನೆ. ತ್ರಿಶಾಲ, ನೀನು ಕಬೀರನನ್ನು ಮದುವೆಯಾಗಿ ನಮ್ಮ ಜೊತೆಯೇ ಇರಬಹುದಲ್ಲ ಅಂದಾಗ ಈ ಮದುವೆ ಮತ್ತೆ ಮತ್ತೆ ಬಂದು ಗಂಟಲಿಗೆ ಸಿಲುಕುವ ಉಗುಳಿನಂತೆ ಎಂದು ಅಸಮಾಧಾನವಾಯಿತು ರಾಧಾಗೆ.
ಅವಳಿಗೆ ಆ ವಿಚಾರ ಮಾತನಾಡಲು ಇಷ್ಟವಿಲ್ಲ ಎನ್ನುವಂತೆ ಗೋಚರಿಸಿದಾಗ ರೀಮಾ ಮತ್ತೆ ಅವಳನ್ನು ಮಾತಿಗೆಳೆಯದೆ ಹೊರಟಳು. ಮೇಡಮ್, ನೀವು ಬೇಜಾರು ಮಾಡಿಕೊಳ್ಳುವುದಿಲ್ಲವೆಂದರೆ ನಾನೊಂದು ಪ್ರಶ್ನೆ ಕೇಳಲ್ಲ ಅಂದಾಗ ಕೇಳು ಅಂತ ಹೊರಟವಳು ತಿರುಗಿ ನಿಂತಳು. ಸಾಹೇಬರಿಗೆ ಮದುವೆಯಾಗಿ ಮಗುವಿದೆ ಅಂತ ಗೊತ್ತಿದ್ದು ನೀವು ಯಾಕೆ ಮದುವೆಯಾಗಿದ್ದು ಅಂದ್ಲು. ರೀಮಾ ನಕ್ಕಳು. ಪ್ರೀತಿ, ಆ ಭಾವವೇ ಸಾಕು, ಉಳಿದೆಲ್ಲವನ್ನ ಗೌಣವಾಗಿ ಬಿಡಲು ಅಂದ್ಲು. ನಿಮಗಿತ್ತು ಸರಿ, ಆದರೆ ಅವರಿಗೂ ಇತ್ತ ಅಂದಾಗ ರೀಮಾಳಿಗೆ ತನ್ನಿಡೀ ಅಂತರಾಳ ಬಗೆದು ತೆಗೆದ ಹಾಗಾಯಿತು. ಏನನ್ನೂ ಉತ್ತರಿಸದೆ ಅಲ್ಲಿಂದ ತೆರಳಿದಳು. ಅಮೈರಾ ಗಡಿಬಿಡಿಯಿಂದ ಬಂದಳು. ಮಮ್ಮಿ, ನನ್ನ ಚಿನ್ನದ ಓಲೆ ಕಾಣ್ತಿಲ್ಲ ಅಂದ್ಲು. ಅಲ್ಲೇ ಎಲ್ಲೋ ಇರುತ್ತೆ, ಹುಡುಕು ಸರಿಯಾಗಿ ಅಂದಾಗ ಚಿಕ್ಕ ಗ್ಯಾಸ್ ಕಟ್ಟೆಯ ಮೇಲೆ ಹತ್ತಿ ನಿಂತು ಡಬ್ಬಗಳನ್ನಿಡುವ ಪುಟ್ಟ ಕಬೋರ್ಡ್ಗಳನ್ನು ಒರೆಸಿ ಶುಚಿ ಮಾಡುತ್ತಿದ್ದ. ಒಂದು ಹಿಟ್ಟಿನ ಡಬ್ಬವನ್ನು ಅವಳ ತಲೆ ಮೇಲೆ ಕವುಚಿ ಬಿಡಬೇಕು ಎನ್ನಿಸಿತು. ಬಿಳಿ ಭೂತ, ಹೆಸರಿಗೆ ತಕ್ಕ ಹಾಗೆ ಕಾಡ್ತಾಳೆ ಅಂದುಕೊಂಡ. ಅಮೈರಾ ತನ್ನ ಪಾಡಿಗೆ ಕೆಲಸದಲ್ಲಿ ಮುಳುಗಿದ್ದ ರಾಧಾಳನ್ನ ಕೇಳಿದಳು. ನೀನು ತಗೊಂಡ್ಯಾ ಅಂತ. ವಿಚಿತ್ರವಾಗಿ ನೋಡಿದಳು. ನಾನ್ಯಾಕೆ ತಗೊಳ್ಳಿ ಅಂತ. ಚಿಕ್ಕ ಯೋಚಿಸುತ್ತಲೇ ಇದ್ದ. ಇವಳನ್ನ ಗೋಣಿ ಚೀಲದಲ್ಲಿ ತುರುಕಿ ಮೋರಿಯಲ್ಲಿ ಎಸೆದು ಬರಬೇಕು. ಬೇಡ ಬೇಡ, ಇವಳನ್ನ ಅಲ್ಲಿ ಹಾಕಿದರೆ ಮೋರಿಗೂ ಅವಮಾನ ಮಾಡಿದ ಹಾಗೆ, ಕ್ರಿಮಿ ಕೀಟಗಳೆಲ್ಲ ಶಾಪ ಕೊಟ್ಟರೆ ಕಷ್ಟ ಅಂತ ಮಣಮಣಗುಟ್ಟಿದ. ರಾಧಾಗೆ ಇದು ತನ್ನ ತಲೆಯ ಮೇಲೆ ಬರುವುದು ಖಚಿತ ಎನಿಸಿತು. ಅವಳಂದುಕೊಂಡಂತೆಯೇ ಅಮೈರಾ ನೇರವಾಗಿ ರಾಧಾಳನ್ನೇ ಕಳ್ಳಿ ಎಂದಳು. ಗೋವರ್ಧನ, ಕಬೀರ್, ರಮಣ್ ಮೂವರು ಹಾಲಿನಲ್ಲಿಯೇ ಕುಳಿತಿದ್ದರು. ಅಮೈರಾ ಕೂಗಾಟ ಜೋರಾದಾಗ ವಿಚಾರಿಸುವುದು ಅನಿವಾರ್ಯವಾಯಿತು. ಡ್ಯಾಡಿ, ಇವಳು ನನ್ನ ಇಯರಿಂಗ್ ಕದ್ದಿದ್ದಾಳೆ ಅಂದ್ಲು. ರಾಧಾ ಕೋಣದ ಮುಂದೆ ಕಿನ್ನರಿ ಬಾರಿಸುವ ಬದಲು ಸುಮ್ಮನೆ ನಿಲ್ಲುವುದು ಒಳಿತೆಂದುಕೊಂಡಳು. ನಾನೆಷ್ಟೇ ಇಲ್ಲವೆಂದರೂ, ನನ್ನ ತಪ್ಪಿಲ್ಲದೆ ಇದ್ದರೂ ಮಗಳನ್ನು ನಂಬದೆ ನನ್ನನ್ನು ನಂಬುತ್ತಾರೆಯೇ ಅಂದುಕೊಂಡಳು. ಗೋವರ್ಧನನು ರೀಮಾ ಹೇಳಿದ ಹಾಗೆಯೇ ಹೇಳಿದ. ಅವಳು ಒಪ್ಪಲಿಲ್ಲ. ಅವಳ ಕೋಣೆ ಶೋಧಿಸುವಂತೆ ಹೇಳಿದಳು. ಅಲ್ಲಿ ಓಲೆ ಸಿಗಲಿಲ್ಲ. ಅಮೈರಾಳ ಹುಡದ ಹಿಡಿತ ಸಡಿಲಗೊಳ್ಳಲಿಲ್ಲ. ಅಡುಗೆ ಮನೆಯಲ್ಲಿ ಹುಡುಕಿ ಅಂದ್ಲು. ಅಲ್ಲಿ ಅವಳೊಬ್ಬಳೇ ಅಲ್ಲ ಕೆಲಸ ಮಾಡುವವಳು ಅಂತ ರೀಮಾ ಅಸಮಾಧಾನದಿಂದ ಹೇಳಿದಳು. ಓಲೆ ಬೇಳೆಯ ಡಬ್ಬದಲ್ಲಿ ಸಿಕ್ಕಿತ್ತು. ಕೌಮುದಿ, ಇವತ್ತು ನೀನೇ ತಾನೇ ಹೊಸ ಪ್ಯಾಕೆಟ್ ಹೊಡೆದು ಬೇಳೆಯನ್ನ ಡಬ್ಬಕ್ಕೆ ಹಾಕಿದ್ದು ಅಂತ ಅಮೈರಾ ಆಪಾದನೆಯನ್ನು ಅನುಮೋದಿಸಿದಂತಾಗುತ್ತದೆ ಎನ್ನುವ ಅರಿವಿಲ್ಲದೆ ಸಹಜವಾಗಿ ಹೇಳಿಬಿಟ್ಟಳು. ದೊಡ್ಡ ರಂಪದೊಂದಿಗೆ ಅಪಮಾನವನ್ನು ಮಾಡಿದಳು ಅಮೈರಾ. ರಮಣ್, ಕೌಮುದಿ ಅಕ್ಕ, ನೀವೀಗಲೇ ಹೋಗಿ ಅವಳ ಸಾಮಾನುಗಳನ್ನೆಲ್ಲ ಜೋಡಿಸಿ ತಂದು ಅವಳಿಗೆ ಕೊಟ್ಟು ಬಿಡಿ ಅಂದ. ಅವನು ತ್ರಿಶಲೆಯನ್ನು ಬಂಗಲೆ ತೊರೆಯುವಂತೆ ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಅಲ್ಲಿದ್ದವರಿಗೆ ಕ್ಷಣಗಳು ಹಿಡಿಯಿತು. ಹೆಚ್ಚಿನ ಆಘಾತವಾಗಿದ್ದು ಕಬೀರನಿಗೆ. ನೀನಿಲ್ಲಿ ಒಂದು ಕ್ಷಣವೂ ಇಲ್ಲಿ ಇರೋ ಹಾಗಿಲ್ಲ, ಹಾಗೆ ಹೊರಗೆ ಸಂಬಳ ಚುಕ್ತ ಮಾಡಿಕೊಂಡು ಬಿಡು ಅಂತ ರಮಣ್ ನಿರ್ಧರಿಸಿದವನಂತೆ ಹೇಳಿದ. ನಿನಗೇನಾದರೂ ಹೇಳುವುದು ಇದೆಯಾ ಅಂತ ಗೋವರ್ಧನ ಬೆನ್ನ ಹಿಂದೆ ಎರಡು ಕೈಗಳನ್ನು ಬೆಸೆದು ಗಂಭೀರವಾಗಿ ತ್ರಿಶಾಲಲ್ಲಿ ಕೇಳಿದ. ಅವಳದು ಸ್ಪಷ್ಟ ನುಡಿ. ಯಾವುದೇ ಅಳುಕಿಲ್ಲ, ನಾನು ಕದ್ದಿಲ್ಲ ಅಂದ್ಲು. ರಮಣ್ ತಾನೇ ಅವಳ ತೋಳು ಹಿಡಿದು ಕರೆದುಕೊಂಡು ಹೋಗಿ ಹೊರಬಿಟ್ಟು ಮುಖ್ಯ ದ್ವಾರ ಬಂದು ಮಾಡಲು ಮುಂದಾದಾಗ ರಾಧಾ ಅವನ ಕಂಗಳನ್ನೇ ನೋಡಿದಳು. ಅವುಗಳು ಎಂದಿನಂತೆ ತೀಕ್ಷ್ಣ. ಅವಳನ್ನು ಹೊರಹಾಕಿ ಬಾಗಿಲು ಮುಚ್ಚಿದವನ ಮಸ್ತಿಷ್ಕದಲ್ಲಿ ಬಹಳಷ್ಟು ವಿಚಾರಗಳು ಸಂಚರಿಸುತ್ತಿದ್ದವು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಇಂದಿನ ಸಂಚಿಕೆಯನ್ನು ಯಾರೆಲ್ಲ ನೋಡಿಲ್ವೋ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಈಗಲೇ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್.